ಪ್ರಜ್ವಲ್ ಬೆನ್ನಿಗೆ ಅವರ ತಾಯಿ ಭವಾನಿ ರೇವಣ್ಣ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಆರ್ ನಗರ ಕಿಡ್ನಾಪ್ ಕೇಸಿಗೆ ಸಂಬಂಧಿಸಿದಂತೆ ಅವರ ನಿರೀಕ್ಷಣಾ ಜಾಮೀನು ಏನಿದೆ ಅದು ರಿಜೆಕ್ಟ್ ಆಗಿದೆ ಅಪ್ಲಿಕೇಶನ್. ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಎಸ್ಐಟಿ. ನಾಳೆ ವಿಚಾರಣೆಗೆ ಬರ್ತೀವಿ ನಾವು ಅನ್ನೋ ಸೂಚನೆಯನ್ನು ನೋಟಿಸ್ನಲ್ಲಿ ಕೊಡಲಾಗಿದೆ. ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಯವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಹೊಳೆನರಸೀಪುರದ ಭವಾನಿ ರೇವಣ್ಣ ಅವರ ನಿವಾಸಕ್ಕೆ ನಾವು ಬರ್ತೀವಿ ಅಂತ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು ಭವಾನಿ ಅವರಿಗೆ. ಸೊ ಈಗ ಆಂಟಿಸಿಪೇಟರಿ ಬೇಲ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋದ್ರಿಂದ ಎಸ್ಐಟಿ ಏನು ಮಾಡುತ್ತೆ ಅಂತ ಪ್ರಶ್ನೆ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ವಿಷ್ಣು ಪ್ರಸಾದ್ ರೆಡಿ ಇದ್ದಾರೆ. ವಿಷ್ಣು ಪ್ರಸಾದ್, ಎಲ್ಲವೂ ಸರಿ ಇದ್ದಾಗ ನಾವೇ ಬರ್ತೀವಿ, ನಿಮ್ಮನ್ನು ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಎಸ್ಐಟಿ ಹೇಳಿತ್ತು. ಈಗ ಭವಾನಿ ರೇವಣ್ಣ ಸಮಸ್ಯೆಗೆ ಸಿಲುಕಿದ್ದಾರೆ. ಎಸ್ಐಟಿ ನಿಲುವು ಅದೇ ಆಗಿರುತ್ತಾ ಅಥವಾ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಲ್ಲಿ ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿ ಕೊಟ್ಟಿದ್ದಂಥ ನೋಟಿಸು, ನೀವು ಹೊಳೆನರಸೀಪುರದ ಮನೆಗೆ 15ನೇ ತಾರೀಕು ನೀವೊಂದು ನಮಗೆ ಮನವಿ ಪತ್ರವನ್ನು ಕೊಟ್ಟಿದ್ರಿ ಅಥವಾ ಪತ್ರ ಕಳಿಸಿದ್ರಿ. ನೀವು ವಿಚಾರಣೆಗೆ ಬರೋದಿದ್ರೆ ಬನ್ನಿ ಅಂತ ನೀವೇ ಹೇಳಿದ್ರಿ. ಹೌದು, ನಾವು ಬರ್ತೀವಿ ನಾಡ್ದು 1ನೇ ತಾರೀಕು ಅಂತ ಎಸ್ಐಟಿ ಹೇಳಿತ್ತು. ಅಂದರೆ ನಾಳೆ ನಾವು ಬರ್ತೀವಿ ವಿತ್ ಲೇಡಿ ಪೊಲೀಸರ ಜೊತೆಗೆ, ಅಂದರೆ ಮಹಿಳಾ ಸಿಬ್ಬಂದಿ ಜೊತೆಗೆ ನಾವು ಬರ್ತೀವಿ ಅಂತ ಎಸ್ಐಟಿಯ ನೋಟಿಸ್ನಲ್ಲಿ ಉಲ್ಲೇಖ ಇದೆ. ಅದು ಈ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರ ಇನ್ನೂ ಇತ್ಯರ್ಥ ಆಗದೇ ಇದ್ದಾಗ. ಸೊ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿದೆ. ಸೊ ಏನು ಎಸ್ಐಟಿ ಏನು ಮಾಡುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ವಿಷ್ಣು ಪ್ರಸಾದ್ ಈಗ ಸಂಪರ್ಕಕ್ಕೆ ಲಭ್ಯ ಆಗ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ಎಸ್ಐಟಿಯ ನೋಟಿಸ್ ಎಲ್ಲವೂ ಸರಿ ಇದ್ದಾಗ, ಅಂದರೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ಕೋರ್ಟಲ್ಲಿ ವಿಚಾರಣೆಯ ಹಂತದಲ್ಲಿದ್ದಾಗ ಈಗ ರಿಜೆಕ್ಟ್ ಆಗಿರೋದ್ರಿಂದ ಏನು ಎಸ್ಐಟಿ ಸ್ಟ್ಯಾಂಡ್ ಏನು? ಅರೆಸ್ಟ್ ಆಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಭವಾನಿ ಅವರು? ಖಂಡಿತ ರಕ್ಷತ್, ಯಾಕಂದ್ರೆ ಈ ಪ್ರಕರಣದಲ್ಲಿ ಇಲ್ಲಿ ತನಕ ನೋಡೋದಾದ್ರೆ ಅವ್ರನ್ನ ಕಿಡ್ನಾಪ್ ಮಾಡಿದಂಥ ಆರೋಪ ಇತ್ತು. ಅದರಲ್ಲಿ ಆಲ್ರೆಡಿ ನಾನ್ ಬೇಲೇಬಲ್ ಸೆಕ್ಷನ್ ಇತ್ತು. ಭವಾನಿ ಅವರ ಪಾತ್ರ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಟಿ ಇರಲಿಲ್ಲ. FIR ನಲ್ಲಿ ಅವರ ಹೆಸರು ಉಲ್ಲೇಖ ಇರಲಿಲ್ಲ. ಆದರೆ ಈಗ ಸಿಕ್ತಿರುವಂತಹ ಇನ್ಫಾರ್ಮೇಷನ್ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ 120B ಆ್ಯಡ್ ಮಾಡಿದ್ದಾರೆ. ಇದು ಕೂಡ ಜೀವಾವಧಿ ಶಿಕ್ಷೆ ಕೊಡುವಂತಹ ಪ್ರಕರಣ ಆಗಿರುವಂಥ ಸೆಕ್ಷನ್ ಇರುವಂಥದ್ದು. ಹೀಗಾಗಿ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಈಗಾಗಲೇ SIT ಅಧಿಕಾರಿಗಳು ಅವರಿಗೆ 41A ಅಲ್ಲಿ 3ನೇ ನೋಟಿಸ್ ಅಂದರೆ ಕೊಟ್ಟಿದ್ದಾರೆ ಅಂತ, ಇದಕ್ಕೆ ಮುಂಚೆ 2 ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇತ್ತು. ಆದರೆ ಅದು ಯಾವುದು ಕೊಟ್ಟೇ ಇಲ್ಲ, ನಮಗೆ ಬಂದಿಲ್ಲ ಅಂತೇಳಿ ಅವ್ರ ಕಡೆ ಸ್ಪಷ್ಟನೆ ಕೊಟ್ಟರು. SIT ಅಧಿಕಾರಿಗಳು ನಾವು ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದರು. ಆದರೆ ಮಾಧ್ಯಮಗಳಲ್ಲಿ ಅದರ ಪ್ರತಿ ಕೂಡ ವರದಿ ಆಯಿತು. ಆದರೆ ಅದಕ್ಕೆ ಯಾವ ರೀತಿ ಸ್ಪಷ್ಟನೆ ಎಲ್ಲೂ ಕೂಡ ಸಿಗಲಿಲ್ಲ. ಇದರ ನಡುವೆ ಮೊದಲನೇದಾಗಿ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ಯಾವುದೇ ನೋಟಿಸ್ ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಮತ್ತು ಪರ್ಯಾಯವಾಗಿ ಇವತ್ತು ನೋಟಿಸ್ ಕೊಡುವಂತಹ ಕೆಲಸ ಆಗಿತ್ತು. ಅಂದರೆ ಅವರ ಮನೆಗೆ ಹೋಗಿ ಯಾವಾಗ ಭವಾನಿ ರೇವಣ್ಣ ಅವರು ಸಿಗಲಿಲ್ಲ, ಆ ಕಾರಣಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬರುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಈಗ 41A ಅಲ್ಲಿ ಕೊಟ್ಟಿರುವಂಥದ್ದು ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಈಗ ವಿಚಾರಣೆಗೆ ಹಾಜರಾಗುವಂಥದ್ದು ಬಹುತೇಕ ಡೌಟು. ಯಾಕಂದರೆ ಒಂದು ವೇಳೆ ಹೋದರೆ ಪ್ರಕರಣದಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಅದಲ್ಲದೆ ಭವಾನಿ ರೇವಣ್ಣ ಅವರ ವಿರುದ್ಧ ಪಾತ್ರ ಇದೆ, ಅವರು ಈ ಕೃತ್ಯವನ್ನು ಮಾಡಿಸಿದ್ದಾರೆ. ಮತ್ತು ಕೆಲವೊಂದಷ್ಟು ಮಂದಿ ಕಾನ್ವರ್ಸೇಷನ್ಲಿ ಭವಾನಿ ರೇವಣ್ಣ ಅವರ ಹೆಸರು ಬರುತ್ತೆ. ಮತ್ತು ಇಡೀ ಈ ಒಂದು ಕಾನ್ಸ್ಪಿರಸಿ ನಡೆದಿದೆ. ಅಂದರೆ ಪ್ರಜ್ವಲ್ ರೇವಣ್ಣನಿಂದ ಎಸ್ಕೇಪ್ ಆಗೋದಿರ್ಬೋದು, ಆ ಮಹಿಳೆಯನ್ನು ಕಿಡ್ನಾಪ್ ಮಾಡಿಸುವಂತಹ ವಿಚಾರ ಇರ್ಬೋದು, ಜೊತೆಗೆ ಅವ್ರು ತಗೊಂಡೋಗಿ ಎಲ್ಲಿಡಬೇಕು ಅಂತೇಳಿ ಸ್ವತಃ ರಾಜಶೇಖರ್ ಅಂತೇಳಿ A7 ಅವ್ರ ಹತ್ರನೂ ಕೂಡ ಮಾತಾಡಕತ್ತೆ, ರಾಜಗೋಪಾಲ್ ಅವ್ರ ಹತ್ರ ಕೂಡ ಮಾತುಕತೆ ನಡೆಸ್ತಾರೆ. A2 ಸತೀಶ್ ಬಾಬಣ್ಣ ಹತ್ರ ಮಾತಾಡ್ತಾರೆ. ಮತ್ತು ಕೀರ್ತಿ ಅವ್ರ ಹತ್ರ ಮಾತಾಡ್ತಾರೆ. ಕೀರ್ತಿ ಅವ್ರ ಜೊತೆ ಮಾತಾಡೋ ಕಾನ್ವರ್ಸೇಷನ್ ಇದೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ, ಆರೋಪಿಗಳು ಬೇರೆ ವ್ಯಕ್ತಿಗಳು, ಅಂದರೆ ಸಂತ್ರಸ್ತೆಯ ಮನೆಯವರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ನಾರಾಯಣಚಾರನವರ ಜೊತೆ ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಭವಾನಿಯವರ ಹೆಸರನ್ನು ಉಲ್ಲೇಖ ಮಾಡಿ ಅವರು ಮಾತುಕತೆ ನಡೆಸ್ತಾರೆ. ಮೇಡಮ್ ಹೇಳಿದ್ದಾರೆ, ಇಲ್ಲಿ ಕರ್ಕೊಂಡೋಗಿ ಇಲ್ಲಿ ಇಡಕ್ಕೆ ಹೇಳಿದ್ದಾರೆ. ಈ ಎಲ್ಲ ಅಂಶಗಳು ಕೂಡ ಬಹಿರಂಗ ಆಗುತ್ತೆ. ಜೊತೆಗೆ ಮಹಿಳೆಗೆ ಅಗೌರವ ತರುವಂತಹ ಪ್ರಸಂಗ ನಿರ್ಮಾಣ ಆಗುತ್ತೆ. ಪ್ರಕರಣದಲ್ಲಿ ಕಾನ್ಸ್ಪಿರಸಿ ಏನಂತ ಹೇಳ್ತಾರೆ ಅಂದರೆ, ಸಂಚು ರೂಪಿಸಿದರೆ, ಇವ್ರನ್ನ ಕಿಡ್ನಾಪ್ ಮಾಡಿ ಹೊರಗಡೆ ಇಟ್ಟು ಪ್ರಕರಣಕ್ಕೆ ಅವರು ದೂರು ಕೊಡದಂತೆ ತಡೆಯುವಂಥ ಪ್ರಯತ್ನನೇ ಮಾಡೋದಿರ್ಬೋದು. ಜೊತೆಗೆ ಬೇರೆ ಆರೋಪಿಗಳು ಬೇರೆ ವಿಕ್ಟಿಮ್ಗಳು ಈ ಪ್ರಕರಣದಲ್ಲಿ ಬಂದು ದೂರು ಕೊಡೋದಕ್ಕೆ ಅವರಿಗೆ ಭಯ ಹುಟ್ಟಿಸುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡೋದು, ಈ ಎಲ್ಲ ಒಳಸಂಚಿನಲ್ಲಿ ಕೂಡ ಭವಾನಿ ರೇವಣ್ಣ ಅವರು ಇದ್ದಾರೆ ಅಂತೇಳಿ SIT ಈಗಾಗಲೇ ಕೋರ್ಟ್ಗೆ ಸಮರ್ಥನೆ ಕೊಡುವಂಥ ಕೆಲಸನ ಮಾಡ್ತು. ಅದರ ಪರ್ಯಾಯವಾಗಿ ಇವತ್ತು ಅವರ ಬೇಲ್ ಅರ್ಜಿ ರಿಜೆಕ್ಟ್ ಕೂಡ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಅವರು SITಗೆ ಹೋದರೆ ಬಂಧನ ಕಟ್ಟಿಟ್ಟ ಬುತ್ತಿ. ಅವ್ರು ಹೋಗದೇ ಇದ್ರೂ ಕೂಡ SIT ಅಧಿಕಾರಿಗಳು ಬಿಡುವಂತಹ ಯಾವುದೇ ಕಾರಣಗಳು ಕಂಡು ಬರ್ತಿಲ್ಲ. ಯಾಕಂತಂದರೆ SIT ಟೀಮ್ ಆಲ್ರೆಡಿ ರೆಡಿ ಆಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಭವಾನಿ ಅವರನ್ನು ಎಲ್ಲಿಂದಲಾದರೂ ಪಿಕ್ ಮಾಡುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ರಕ್ಷತ್, ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.